ಆಕ್ಷನ್ ನಿಮ್ಮ ಪ್ರಕಾರ ಚೆನ್ನಾಗಿದೆ ಅನ್ಕೊಂತೀರಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಲೋಕಿ ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಷಯ ಅಂದರೆ IPL 2025 ಸ್ಟಾರ್ಟ್ ಆಗ್ತಾಯಿದೆ, ಆಕ್ಷನು ಆಗಿದೆ. ಈ ಆಕ್ಷನ್ ಬಗ್ಗೆ ತುಂಬ ಜನ ಕನ್ಫ್ಯೂಸ್ ಆಗಿದ್ದೀರಾ, ನಾನು ಕನ್ಫ್ಯೂಸ್ ಆಗಿದ್ದೀನಿ. ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋಕ್ಕೆ ನಮ್ಮ ವೆಂಕಟ್ ಅವರು ಇದ್ದಾರೆ, ಬನ್ನಿಕ್ಕೆಲ್ಲ. ಕರ್ನಾಟಕ ಬಾಂಧವರೇ, RCBಯ ಪ್ರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಕ್ರಿಕ್ಸ್ ಬ್ಯಾಂಗ್ಳೂರ್ಗೆ ಸ್ವಾಗತ. ಸೊ ಲೇಟ್ ಮಾಡ್ದಂಗೆ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಬನ್ನಿ ಗೈಸ್, ನಮ್ಮ ವೆಂಕಟ್ ಅವ್ರನ್ನ ಕ್ವಶನ್ಸ್ ಕೇಳೋಣ. ಹಲೋ ವೆಂಕಟ್ ಅವರೇ. ಸೊ IPL 2025 ಆಕ್ಷನ್ ಆಗಿದೆ. ನಮ್ಮ IPL ಆಕ್ಷನ್ಗೆ ನಿಮ್ಮ ಪ್ರಕಾರ ಬೇಜಾರು ಚೆನ್ನಾಗಿದೆ ಅನ್ಕೊಂತೀರಾ, ಖುಷಿನೂ ಆಗಿದೆ? ಈ IPL ಆಕ್ಷನ್ ನಿಮ್ಮ ಪ್ರಕಾರ ಚೆನ್ನಾಗಿದೆ ಅನ್ಕೊಂತೀರಾ? ತುಂಬ ಚೆನ್ನಾಗಿದೆ. ಈ ಸಲ ಬ್ಯಾಲೆನ್ಸ್ ಆಗಿ ತೆಗೆದಿದ್ದಾರೆ. ಓಕೆ, ಹೆಂಗೆ ಅಂತ ನಮ್ಮ ವ್ಯೂವರ್ಸ್ ಕೇಳ್ಬೋದಾ? ಖಂಡಿತ. ಸೊ ಯಾವಾಗೂ ನಮ್ಮ ಟೀಮ್ ಮಾಡೋ ತಪ್ಪು, ಬಿಗ್ ಪ್ಲೇಯರ್ಸ್ಗೆ ಹೈ ಪ್ರೈಸ್ ಕೊಟ್ಟು ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ನ ಲೋ ಆಗ್ತಾರೆ, ಅಂದರೆ ಫಿನಿಶಿಂಗ್ ಇರಲ್ಲ. ಟಾಪ್ ಆರ್ಡರ್ ಸ್ಟ್ರಾಂಗ್ ಇದ್ದರೆ ಮಿಡಿಲ್ ಆರ್ಡರ್ ವೀಕ್ ಇರುತ್ತೆ, ಮಿಡಿಲ್ ಆರ್ಡರ್ ಸ್ಟ್ರಾಂಗ್ ಇದ್ದರೆ ಟಾಪ್ ಆರ್ಡರ್ ವೀಕ್ ಇರುತ್ತೆ, ಇಲ್ಲ ಬೌಲಿಂಗ್ ವೀಕ್ ಇರುತ್ತೆ ಎಲ್ಲ ಸ್ಟ್ರಾಂಗ್ ಇದ್ದರೆ. ಆ ಥರ ಇರ್ತಾಯಿತ್ತು. ಈ ಸಲ ಆ ತಪ್ಪನ್ನ ಮಾಡ್ತೀರಾ. ದೇ ಹ್ಯಾವ್ ಗಾನ್ ಫಾರ್ ಪರ್ಟಿಕ್ಯುಲರ್ ಪ್ಲೇಯರ್ಸ್ ಆ್ಯಂಡ್ ಪ್ರಾಪರಾಗಿ ಆ ಪೊಸಿಷನ್ನಲ್ಲಿ ಆಡೋ ಪ್ಲೇಯರ್ಸ್ನ ಪಿಕ್ ಮಾಡಿದ್ದಾರೆ. ಬ್ಯಾಟಿಂಗ್ ಸ್ಟ್ರೆಂತ್ನ ಡೆಪ್ತ್ನ ಇನ್ಕ್ರೀಸ್ ಮಾಡಿದ್ದಾರೆ, ಬೌಲಿಂಗ್ ಯೂನಿಟ್ನ ಕ್ಲಾಸಾಗಿ ತೆಗೆದಿದ್ದಾರೆ ಅಂತ ಹೇಳ್ತೀನಿ. ಸೊ ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ RCB ಫ್ಯಾನ್ಸ್ಗೆ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿದ್ದಾರೆ. ಆಕ್ಷನ್ ಚೆನ್ನಾಗಿಲ್ಲ, ಇನ್ನೂ ಸ್ವಲ್ಪ ಜನ ಆಕ್ಷನ್ ಚೆನ್ನಾಗಿದೆ, ನಮ್ಮವ್ರನ್ನ ಪಿಕ್ ಮಾಡಿಲ್ಲ, ಇಂಥವ್ರನ್ನ ಪಿಕ್ ಮಾಡಬೇಕು ಅಂತ ನಮ್ಮ RCB ಫ್ಯಾನ್ಸ್ ತುಂಬಾ ಬೇಜಾರಾಗಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತೆ? ಅದನ್ನೇ ಹೇಳಿಲ್ಲ, ಯಾವಾಗಲೂ ನಾವು ಬಿಗ್ ನೇಮ್ಸ್ಗೆ ಹೋಗಿದಾಗ ವಿ ಸ್ಪೆಂಡ್ ಹೈ ಮನಿ. ನಾವು ಹೈ ಮನಿ ಸ್ಪೆಂಡ್ ಮಾಡಿದಾಗ ನಾವು ಟೀಮ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಸೊ ಈ ಸಲ ಅವರು ಲೈಕ್ ರಿಷಬ್ ಪಂತ್ 27 crores ಹೋಗಿದ್ದಾರೆ, ಹೈಯೆಸ್ಟ್ ರೆಕಾರ್ಡ್ ಮಾಡಿ. ಶ್ರೇಯಸ್ ಅಯ್ಯರ್ ಹೋಗಿದ್ದಾರೆ. ಅಂಥವ್ರಿಗೆ ಹೈ ಕೊಟ್ಟು ಮಿಕ್ಕಿದವ್ರನ್ನ ಲೋ ಮಾಡೋಕ್ಕಿಂತ, ಲೋ ಪ್ರೈಸು ಅಂದರೆ ವೀಕ್ ಕ್ಯಾಂಡಿಡೇಟ್ಸ್ನ ತಗೊಳಕ್ಕಿಂತ ಈ ಸಲ ಓಪನರ್ಸಲ್ಲಿ ಮಿನಿಮಮ್ ಆಗಿ ಸ್ಪೆಂಡ್ ಮಾಡಿದ್ದಾರೆ. ಎಲ್ಲ ಯಾವಾಗಲೂ ನಮ್ಮ ಮಿಡಿಲ್ ಆರ್ಡರ್ ವೀಕ್ ಇರುತ್ತೆ, ಈ ಸಲ ಮಿಡಿಲ್ ಆರ್ಡರ್ ಸ್ಟ್ರಾಂಗ್ ಇದೆ, ಫಿನಿಷರ್ ಸ್ಟ್ರಾಂಗ್ ಇದ್ದಾರೆ. ಬೌಲಿಂಗ್ ನಮಗೆ ನಮ್ಮ ಚಿನ್ನಸ್ವಾಮಿಯಲ್ಲಿ ಬೇಕಾಗಿರೋದು ಬೌಲಿಂಗ್ ಸ್ಟ್ರೆಂತು, ಬ್ಯಾಟಿಂಗಿಂತ ಬೌಲಿಂಗ್ ಸ್ಟ್ರೆಂತ್ನ ಈ ಸಲ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅಂತೀನಿ ನಾನು. ನಮ್ಮ ವಿಚಾರವಾಗಿ ನಮ್ಮ RCB ಫ್ಯಾನ್ಸ್ಗೆ ಇಡೀ ಸೀಸನ್, ಲಾಸ್ಟ್ ಸೀಸನ್ ಆಗಿರಲಿ ಅಂತ ಮುಂಚೆ ಆಗಿರಲಿ, ಬಾಲಿಂಗ್ ಯೂನಿಟಲ್ಲಿ ಒಂದು ಮೈನಸ್ ಪಾಯಿಂಟ್ ಆಗಿತ್ತು. ಈ 2025 ನಿಮ್ಮ ಪ್ರಕಾರ RCB ಬಾಲಿಂಗ್ ಯೂನಿಟ್ ಹೇಗಿದೆ ಅನ್ಕೋತೀರಾ? ತುಂಬ ಸ್ಟ್ರೆಂತ್ ಮಾಡಿದ್ದಾರೆ ಈ ಸಲ. ಹೇಗಂತಂದರೆ, ನಾನೊಂದು ಸಿರಾಜ್ ಯಾಕೆ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಒಂದು RCB ವಿಡಿಯೋ ನೋಡಿದ್ದೆ. ಅದರಲ್ಲಿ ಅವರ ಕೋಚ್, RCB ಕೋಚ್ ಹೇಳ್ತಾ ಇದ್ದಿತ್ತು, ನಮ್ಮ ಬ್ಯಾಂಗ್ಳೂರ್ ಪಿಚ್ಚಿಗೆ ಆ ಎನ್ವಿರಾನ್ಮೆಂಟ್ಗೆ ಬೇಕಾಗಿರೋದು ವೇರಿಯೇಷನ್ ಬೌಲರ್ಸು. ನಮಗೆ ಫಾಸ್ಟ್ ಹಾಕೋ ಬೌಲರ್ಸು ನಮಗೆ ಸೆಟ್ ಆಗೋಲ್ಲ ನಮ್ಮ ಪಿಚ್ಚಿಗೆ. ವಿ ಆರ್ ಲುಕಿಂಗ್ ಫಾರ್ ವೇರಿಯೇಷನ್ ಬೌಲರ್ಸ್ ಅಂತ ನಾನು ಕೇಳ್ಪಟ್ಟೆ. ಆ ವೇರಿಯೇಷನ್ಸ್ ಬೇಕಂದರೆ ನಮಗೆ ಸ್ಟಾರ್ಕು ನಾವು ಹೋಗಿಲ್ಲ ಅಂತ ಬೇಜಾರಾಗಿದ್ದೀವಿ. ಸ್ಟಾರ್ಕು ಅಷ್ಟು ದೂರ ಹೋಗಿ ಆಗಿಬಿಟ್ರಿ ಅಂತ. ಆ್ಯಕ್ಚುಲಿ ಸ್ಟಾರ್ಕ್ ಈಸ್ ಎ ಮೈನಸ್ ಫಾರ್ ಬ್ಯಾಂಗ್ಳೂರ್ ಪಿಚ್. ಓಕೆ, ಅದೇ ಥರ ಭುವಿನ ತೆಗೆದಿರೋದು ಕ್ಲಾಸ್ ಪಿಕ್ ಅಂತೀನಿ. ಹೇಗೆಂದರೆ ಅವ್ರ ಸ್ವಿಂಕಿಂಗು ಪ್ಲಸ್ ಎನಿ ಸಿಚುವೇಶನ್ ಹಿ ಕ್ಯಾನ್ ಬಾಲ್. ಮುಂಬೈಗೆ ಬುಮ್ರಾ ಹೇಗೋ ನಮಗೆ ಇವಾಗ RCBಗೆ ಭುವಿ ಸಿಕ್ಕಿದ್ದಾರೆ. ಸೊ ಅದೇ ಥರ ನಾವು ಇನ್ನೂ ಸ್ಟ್ರೆಂತ್ ಇರಬೇಕಂದ್ರೆ ಹೇಸಲ್ವುಡ್ ಬಂದು ಒಳ್ಳೆ ಲೆಂತ್ ಬೌಲ್ ಯಾರು ಮಾಡ್ತಾರೆ ಹೊಡ್ಸ್ಕೊತಾರೆ ಇಲ್ಲ ಅನ್ನಲ್ಲ, ಬಟ್ ಲೆಂತ್ ಬೌಲ್ ಮಾಡಿದವ್ರಿಗೆ ಕಂಟ್ರೋಲ್ ಇರುತ್ತೆ. ಅವ್ರ ಹತ್ರ ಏನು ವೇರಿಯೇಷನ್ಸ್ ಅಂದರೆ ಸ್ಲೋ ಬಾಲ್ ವೇರಿಯೇಷನ್ ಇದೆ. ಹಾಗೆ ನಮಗೆ SDL ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಹತ್ರನೂ ತುಂಬ ವೇರಿಯೇಷನ್ಸ್ ಇದೆ. ಸ್ಲೋ ಕಟರ್ಸು, ಈ ಫಾಸ್ಟ್ ಬೌಲಿಂಗ್ ಎಲ್ಲ ಇದೆ. ಸೊ ಈ ಥರ ವೇರಿಯೇಷನ್ಸ್ ನೋಡಿ ನಮಗೆ ಚೆನ್ನಾಗಿ ಪಿಕ್ ಮಾಡಿದ್ದಾರೆ. ಬೌಲಿಂಗ್ ಸ್ಟ್ರೆಂತು ಡೆಪ್ತ್ ಇದೆ ಅಂತೀನಿ ನಾನು. ಓಕೆ, ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ನಮ್ಮ ಆಲ್ರೌಂಡರ್ ಕೃಣಾಲ್ ಪಾಂಡ್ಯನು ನಮ್ಮ ಟೀಮಿಗೆ ಬಂದಿದ್ದಾರೆ. ಇದ್ರ ಬಗ್ಗೆ ಬಂದಿರೋದು ತುಂಬಾ ಸ್ಟ್ರೆಂತ್ ಅಂತೀನಿ ಟೀಮ್ಗೆ. ನಾನು ಆಕ್ಷನ್ ಆಗಕ್ ಮುಂಚೆ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅದೇ ತರ ಬಂದಿದ್ದಾರೆ. ಯಾಕಂದ್ರೆ ನಮ್ಗೆ ಯಾವಾಗ ಇಂಡಿಯನ್ ಬ್ಯಾಟ್ಸ್ಮನ್ಸು ಪ್ಲಸ್ ಇಂಡಿಯನ್ ಬೌಲರ್ ಇದ್ದಾಗ ನಾವು ಫಾರಿನ್ ಸ್ಟ್ರೆಂತ್ ಮಾಡ್ಬೋದು.
ಸೊ ಈ ಕ್ಯಾನ್ ಬ್ಯಾಟ್ ಅಟ್ ನಂಬರ್ 7 ಆಲ್ಸೋ, ಈ ಕ್ಯಾನ್ ಬ್ಯಾಟ್ ಅಟ್ 6 ಆಲ್ಸೋ, 5 ಆಲ್ಸೋ. ನಿಮ್ಗೆ ಯಾವ ಪೊಸಿಷನ್ ಬೇಕಂದ್ರೂ ಹೋಗಿ ಹೊಡಿತಾರೆ ಚೆನ್ನಾಗಿ. ಅದೇ ತರ 4 ಓವರ್ ಸ್ಪಿನ್ನರ್ ಹಾಕೋ ಒಂದು ಬೌಲರ್ ಸಿಕ್ಕಿದ್ದಾರೆ. ಒಳ್ಳೆ ಪಿಕ್ ಅಂತೀರಾ? ಒಳ್ಳೆ ಪಿಕ್ ಅಂತೀನಿ. ಸೊ ನಮ್ಮ RCB ಫ್ಯಾನ್ಸ್ಗೆ, ನಮ್ಮ ವೀಕ್ಷಕರಿಗೆ, ಫುಲ್ RCB ಟೋಟಲ್ ಕರ್ನಾಟಕ RCB ಫ್ಯಾನ್ಸ್ಗೆ ತುಂಬಾ ಬೇಜಾರಾಗಿದೆ ವಿಷಯ. ನಮ್ಮ ಕರ್ನಾಟಕದ ಹುಡುಗ, ನಮ್ಮ RCBಯ ಹುಡುಗ, ಹೋಮ್ ಗ್ರೌಂಡ್, ಹೋಮ್ ಪಿಚ್, ಇಡೀ ಕ್ರಿಕೆಟ್ ಅವ್ರು ಅಲ್ಲೇ ಆಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಅವ್ರನ್ನ ಯಾಕೆ ಪಿಕ್ ಮಾಡಿಲ್ಲ ಅಂತ ತುಂಬಾ ಜನಕ್ಕೆ ಬೇಜಾರಾಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? KL ರಾಹುಲ್ ಬಂದು ತಗೊಂಡಿದ್ರೆ ನಮ್ಮವರು, ನಮ್ಮ ಪಿಚ್ಚು, ನಮ್ಮ ಕಂಡೀಷನ್ ಅಂತ ಆಡೋ ಪ್ಲೇಯರ್ ಅವರು. ಸೊ ಯಾಕೆ ಬೆಂಗಳೂರು ಯಾಕೆ ಚೂಸ್ ಮಾಡಿಲ್ಲ ಅನ್ನೋ ನನ್ನ ಪ್ರಕಾರ, ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತೀನಿ. ಸೊ ವಿರಾಟ್ ಕೊಹ್ಲಿ ಈಸ್ ಎ ಕ್ಲಾಸ್ ಪ್ಲೇಯರ್, ರಜತ್ ಪಟಿದಾರು ಕ್ಲಾಸ್ ಪ್ಲೇಯರು, ಇವರು KL ರಾಹುಲ್ ಬಂದು ಕ್ಲಾಸ್ ಪ್ಲೇಯರ್. 3-4 ಕ್ಲಾಸ್ ಪ್ಲೇಯರ್ ಇರೋವಾಗ ಟೀಮ್ ಬ್ಯಾಲೆನ್ಸ್ ಆಗಲ್ಲ. ನಮ್ಮ ವ್ಯೂವರ್ಸ್ ಹೇಗೆ ನೋಡ್ತಾರೆ ಅಂದರೆ ನಮ್ಮ ಕರ್ನಾಟಕ ಪ್ಲೇಯರು ನಮ್ಮವ್ರು ಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ. ಬಟ್ RCB ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಅವರು ಕ್ಲಾಸ್ ಪ್ಲೇಯರ್ಸು ಮಿನಿಮಮ್ಮೇ ತೊಗೊಬೇಕು, ಅದ್ರ ಜೊತೆಗೆ ಹಿಟ್ಟರ್ಸ್ನ ಇರ್ತಾರೆ. ಸೊ ಆಲ್ರೆಡಿ ನಮಗೆ ವಿರಾಟ್ ಕೊಹ್ಲಿ, ರಜತ್ ಇರೋದ್ರಿಂದ ಸೊ ಅವ್ರಿಗೆ ಹೋಗಿಲ್ಲ ಅಂತ ಹೇಳ್ತೀನಿ ನಾನು. ಬಟ್ ಇದರಲ್ಲಿ ನಮ್ಮ KL ರಾಹುಲ್ನ ಬಿಟ್ಟರು ಅಂತ ಯಾರು ಬೇಜಾರಾಗಬೇಡಿ. ಬಟ್ ನಮ್ಮವನೇ ಅವನು, ನಮ್ಮ ಪಿಚ್ಗೆ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. KL ರಾಹುಲ್ RCB ಆಡ್ತಾರೆ ಅಂತಾನೆ ಒಂದು ಹುಡುಗ ಅಲ್ಲ, ಎಲ್ಲಾದ್ರೂ ಒಂದ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ನಮ್ಮ ಕರ್ನಾಟಕ ಹುಡುಗ ಅಲ್ಲ ಆಡ್ತಾ ಇರೋರಿಗೆ ನಮ್ಗೆಲ್ಲ ತುಂಬಾ ಹೆಮ್ಮೆ ಆಗಿದೆ. ಸೊ ಏನಂತಾರೆ ಅವ್ರೆ? ನಮ್ಮ ಹುಡುಗ ಒಳ್ಳೆ ಪ್ಲೇಯರ್ ಆಗಿದ್ಗೆ ಅವರು 14 ಕೋಟಿ ಹೋಗಿದ್ದಾರೆ. ಹೌದು, ಇಲ್ಲ ಅಂದ್ರೆ ನಮ್ಗೆ ಈಸಿ ಬೈ ಆಗ್ತಾ ಇದ್ರು ಅವರು. ಅವ್ರು ಬೆಸ್ಟ್ ಪ್ಲೇಯರ್ ಆಗಿದ್ಗೆ ಅವ್ರು ನಮ್ಗೆ ಸಿಗಕ್ ಕಷ್ಟ ಆಯ್ತು, ಅದಕ್ಕೆ ಹೆಮ್ಮೆ ಆಗಿರ್ಬೇಕು. ಹೌದು, 100%. ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಹತ್ರ 3 RTM ಇತ್ತು. 3 RTM ಅಲ್ಲಿ ವಿಲ್ ಜಾಕ್ಸ್ ಅಂತ ವ್ಯಕ್ತಿ ಲಾಸ್ಟ್ ಸೀಸನ್ ಅಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡಿದ್ದ. ನಮ್ಮ RCB ಫ್ಯಾನ್ಸ್ಗೆಲ್ಲ ತುಂಬಾ ಖುಷಿ ಆಗಿತ್ತು ಅವ್ರ ಪರ್ಫಾರ್ಮೆನ್ಸ್ ನೋಡಿ. ಸೊ ಅವ್ರನ್ನ ಯಾಕೆ ಪಿಕ್ ಮಾಡಿಲ್ಲ ಅನ್ಕೊಂತೀರಾ? ನಮಗೆ ಮಾರ್ಕಿ ಪ್ಲೇಯರ್ಸ್ ಅಂತ ಫಸ್ಟ್ ಡೇ ಸೆಟ್ ಬಂತಲ್ವಾ, ಆ ಮಾರ್ಕಿ ಪ್ಲೇಯರ್ಸ್ ಅಲ್ಲಿ ನಮಗೆ ಲಿವಿಂಗ್ ಸ್ಟೋನ್ ಸಿಕ್ಕಿದ್ದಾರೆ. ಸೊ ಇಸ್ ಅ ವೆರಿ ಗುಡ್ ಬೈ. ಯಾಕಂತೀನಂದ್ರೆ ನಾನು ಈ ರೀಸೆಂಟ್ ಟೈಮಲ್ಲಿ ನಾನು ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಮ್ಯಾಚ್ ನೋಡಿದ್ದೆ, ಅವ್ರು ಕ್ಯಾಪ್ಟನ್ಸಿ ಮಾಡ್ತಾ ಇದ್ರು. ನಾನು ಮುಂಚೆ ನೋಡಿದ ಲಿವಿಂಗ್ ಸ್ಟೋನ್ಗೂ ಇವಾಗ ನೋಡಿದ ಲಿವಿಂಗ್ ಸ್ಟೋನ್ಗೂ ತುಂಬ ವ್ಯತ್ಯಾಸ ಇತ್ತು. ಸೊ ಈ ಪ್ಲೇಡ್ ಕ್ಯಾಪ್ಟನ್ ಇನ್ನಿಂಗ್ಸ್ ಆ್ಯಂಡ್ ಅವ್ರು ಬಾರಿಸಿದ ಏಟ್ಗಳು ಒಂದೊಂದು ಆಚೆ ಹೋಗ್ತಾ ಇತ್ತು ಅವ್ರು ಹೊಡಿತಾ. ಸೊ ನಮ್ಮ ಚಿನ್ನಸ್ವಾಮಿ ಪಿಚ್ಗೆ ಅವರು ಒಂದು ಒಳ್ಳೆ ಪಿಕ್ ಅಂತೀನಿ ನಾನು. ಹೆಜ್ಜಾದ್ರೂ 6 ಹೋಗೋ ಕೆಪಾಸಿಟಿ ಇರೋ ಪ್ಲೇಯರು. ಅದೇ ಥರ ಸೆಕೆಂಡ್ ಡೇ ಬಂದಾಗ ಒಂದೇ ಸೆಟ್ಟಲ್ಲಿ, ಸೇಮ್ ಸೆಟ್ಟಲ್ಲಿ ನಮಗೆ ಟಿಮ್ ಡೇವಿಡ್ ಇದ್ದಾರೆ, ವಿಲ್ ಜಾಕ್ಸ್ ಇದ್ದಾರೆ. ಆ ಸ್ಟ್ರಾಟಜಿ ಹೆಂಗೋಗುತ್ತಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ ಇರುತ್ತೆ. ಸೊ ನಮಗೆ ವಿಲ್ ಜಾಕ್ಸ್ಗಿಂತ ಮುಂಚೆ ಬಂದಿತ್ತು ಟಿಮ್ ಡೇವಿಡ್. ಇಬ್ಬರು ಟಾರ್ಗೆಟ್ ಇರುವಾಗ ಅವ್ರು ಬರ್ತಾರೆ. ನಾವು ಅದನ್ನೇ ಟಾರ್ಗೆಟ್ ಮಾಡಿ ಅದನ್ನು ಲೂಸ್ ಮಾಡ್ಕೊಳೋಕ್ಕಿಂತ ನಮಗೆ ಟಿಮ್ ಡೇವಿಡ್ ಮುಂಚೆ ಬಂದಿದ್ದರಿಂದ ಟಿಮ್ ಡೇವಿಡ್ನ ಬೈ ಮಾಡಿಬಿಟ್ಟಿದ್ದಾರೆ. ಸೊ ಸೇಮ್ ಸೆಟ್ ಆಫ್ ಪ್ಲೇಯರ್ಸು ನಮಗೆ ಉಪಯೋಗ ಆಗಲ್ಲ. ಇವಾಗ ಎಕ್ಸಾಂಪಲ್ ಮ್ಯಾಕ್ಸ್ವೆಲ್ಲು ಹಿಟ್ಟರೆ, ಅವರು ಲಿವಿಂಗ್ ಸ್ಟೋನು ಹಿಟ್ಟರೆ, ಟಿಮ್ ಡೇವಿಡು ಹಿಟ್ಟರೆ. ಇವಾಗ ಇವ್ರನ್ನ ತಗೊಂಡ್ರು ಒನ್ಲಿ ಹಿಟ್ಟರೆ ಆಗ್ತಾರೆ. ನಮಗೆ ಸೇಮ್ ಕೈಂಡ್ ಆಫ್ ಪ್ಲೇಯರ್ ಯಾವಾಗೂ ಸೂಟ್ ಆಗಲ್ಲ. ಇವಾಗ ಟಾಪ್ ಆರ್ಡರ್ಗೆ ಲಿವಿಂಗ್ ಸ್ಟೋನ್ ಹೆಂಗಿದ್ದಾರೆ, ಫಿಲ್ ಸಾಲ್ಟ್ ಹೆಂಗಿದಾರೋ ಅವ್ರ ಗೇಮ್ ಡಿಫ್ರೆಂಟು, ಅವ್ರ ಓಪನಿಂಗ್ ಪೊಸಿಷನ್. ಅದೇ ಮಿಡಿಲ್ ಆರ್ಡರ್ಗೆ ಬಂದರೆ ಇವ್ರು ಇದ್ದಾರೆ. ಸೊ ಅದಕ್ಕೆ ನಾನು ವಿಲ್ ಜಾಕ್ಸ್ಗೆ RTM ಯೂಸ್ ಮಾಡಿಲ್ಲ ಅಂತ ಅನ್ಕೊಂತಿದ್ದೀನಿ ನಾನು. ಓಕೆ, ಇನ್ನೊಂದು ನಮ್ಮ ಇಂಗ್ಲೆಂಡ್ ಟೀಮ್ ಇಬ್ಬರು ಕಾಂಬೋ ಈ RCB ಅಲ್ಲಿ ಹೇಗಿರುತ್ತೆ ಅನ್ಕೊಂಡಿದ್ದೀರಾ? ಇಬ್ಬರಲ್ಲ, ಆ್ಯಕ್ಚುಲಿ 3 ಜನ ಇದ್ದಾರೆ. ಯಾರು 3 ಜನ? ಬೆತ್ತಲ್ ಅಂತ ಇಸ್ಕೊಂಡಿದಾರಲ್ಲ, ಲೆಫ್ಟ್ ಹ್ಯಾಂಡ್ ಪ್ರಾಪರ್ ಫಿನಿಶರ್ ಅವರು. ಓಕೆ, ಫಿಲ್ ಸಾಲ್ಟ್ ಬಂದ್ಬಿಟ್ಟು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಹೊಡಿತಾರೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಲಿವಿಂಗ್ ಸ್ಟೋನು ಹೇಳಂಗಿಲ್ಲ, ಒಳ್ಳೆ ಇಂಗ್ಲಿಷ್ ಟೀಮ್ನ ತಗೊಂಡಿದ್ದಾರೆ. ಅದರಲ್ಲಿ ಟಿಮ್ ಡೇವಿಡ್ ಆಸ್ಟ್ರೇಲಿಯಾದಿಂದ ಒಳ್ಳೆ ಸೂಟ್ ಆಗ್ತಾರೆ ಫಾರಿನ್ ಸ್ಟೈಲ್. ಸೊ ಫ್ಯಾನ್ಸ್ ಯಾರೇನು ಬೇಜಾರಾಗ್ಬಿಡಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮ ಬಾಸ್ ವಿರಾಟ್ ಕೊಹ್ಲಿ, ಸಾಲ್ಟ್
ಲಿವಿಂಗ್ಸ್ಟನ್ 3 ಜನ ಹೊಡೆಯೋ ಏಟ್ಗಳಿಗೆ MG ರೋಡಲ್ಲಿ ಹೋಗಿ ತಗೊಬೇಕು ಪಾಲು. ಏನು ಬೇಜಾರಾಗ್ಬಿಡಿ. ಸೊ ಹಾ. ಇನ್ನೊಂದು ಬಂದರೆ ಈ 2025 ಅಲ್ಲಿ ಈ ಆಪ್ಷನ್ನು ನಿಮ್ಮ ಪ್ರಕಾರ 100% ಕರೆಕ್ಟ್ ಆಗಿದೆ? ಎಸ್, 100% ಪ್ರಾಪರ್ ಆಗಿ ತಿದ್ದಿದ್ದಾರೆ. ಓಕೆ. ಇಷ್ಟು ವರ್ಷ ಮಾಡದೇ ಇರೋ ಕೆಲಸನ ಈ ಸಲ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು. ಸರಿ, ಇದೆಲ್ಲ ಬಿಟ್ಬಿಟ್ರೆ ಈ 2025 ಅಲ್ಲಿ ನಮ್ಮ RCBಯ ಪ್ಲೇಯಿಂಗ್ 11 ನನ್ನ ಪ್ಲೇಯಿಂಗ್ 11 ಬಂದು ಫಿಲ್ ಸಾಲ್ಟ್ ಓಪನಿಂಗು, ಅವ್ರ ಜೊತೆ ವಿರಾಟ್ ಕೊಹ್ಲಿ ಓಪನಿಂಗು. ಸೊ 1 ಡೌನ್ ಬಂದು ರಜತ್ ಪಟಿದಾರ್, 2 ಡೌನ್ ಬಂದು ಲಿವಿಂಗ್ಸ್ಟೋನು, 3 ಡೌನ್ ಬಂದು ಜಿತೇಶ್ ಶರ್ಮಾ ಇದ್ದಾರೆ. ಅವರು ಒಳ್ಳೆ ಮಿಡಿಲ್ ಆರ್ಡರ್ ಪ್ಲೇಯರು. ಅವರಾದ ನಂತರ ಟಿಮ್ ಡೇವಿಡ್ ಇದ್ದಾರೆ. ಟಿಮ್ ಡೇವಿಡ್ ಆದ ಮೇಲೆ ಕೃಣಾಲ್ ಪಾಂಡ್ಯ ಇದ್ದಾರೆ. ಸೊ ನಮಗೆ 7 ಜನ ಆಲ್ರೆಡಿ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ. ಅದರಲ್ಲಿ ನಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಒಂದಿದೆ. ಇಂಪ್ಯಾಕ್ಟ್ ಪ್ಲೇಯರ್ ಅದು ಅವ್ರು ಯಾರಾದರೂ ತೊಗೊಬೋದು. ಸೊ 7 ಆದಮೇಲೆ ನಮಗೆ ಒಂದು ಸ್ಪಿನ್ನರ್ ಆಲ್ರೆಡಿ ಇದ್ದಾರೆ, ಕೃಣಾಲ್ ಪಾಂಡ್ಯ. ಪಾರ್ಟ್ ಟೈಮ್ ಆಗಿ ಲಿವಿಂಗ್ಸ್ಟೋನು ಸ್ಪಿನ್ನಿಂಗ್ ಆಗ್ತಾರೆ. ಸೊ ನಮ್ಗೆ ಇನ್ನೊಂದು ಆ್ಯಡೆಡ್ ಸ್ಪಿನ್ನಿಂಗ್ ಬೇಕಂದರೆ ಒಂದು KKR ಟೀಮಿಂದ ಒಂದು ಜೂನಿಯರ್ ಬೌಲರ್ನ ತೊಗೊಂಡಿದ್ದಾರೆ, ಸ್ಪಿನ್ನರ್ನ ಸುರೇಶ್ ಏನು ಅನ್ಕೊಂತೀನಿ, ಸಾರಿ ಅವ್ರ ಹೆಸರು ಗೊತ್ತಿಲ್ಲ. ಸೊ ಅವ್ರನ್ನ ಹಾಕೋರಿ. ಅದಾದಮೇಲೆ ಭುವಿ ಇದ್ದಾರೆ, ನಮಗೆ ಹೇಸಲ್ವುಡ್ ಇದ್ದಾರೆ, ಆಮೇಲೆ ಇವರಿದ್ದಾರೆ, ಯಾರ್ದು ಎಸ್ ದಯಾಲ್ ಇದ್ದಾರೆ ನಮಗೆ. ಇನ್ನೊಂದು ಹೇಳ್ಬೇಕು, ರಸಿಕ್ ದಾರ್ ಅಂತ ಇದ್ದಾರಲ್ವ ಬೈ, ಅವರು ಯಾರು ಅವ್ರ ಬಗ್ಗೆ ಅನಲೈಸ್ ಮಾಡಿಲ್ಲ. ಆ್ಯಕ್ಚುಲಿ ಈಸ್ ಎ ಗುಡ್ ಬೈ ಅಂತೀನಿ. ಇಂಡಿಯನ್ ಬೌಲರ್, ನಮಗೆ ಬೌನ್ಸ್ ಪಿಚ್ಚಲ್ಲಿ ನಾವು ಯಾವಾಗ ಸ್ಪಿನ್ ಪಿಚ್ಚು ಇರಲ್ವೋ ಆವಾಗ ಈ ಸ್ಪಿನ್ನರ್ ಪ್ಲೇಸ್ದಲ್ಲಿ ಈ ರಸಿಕ್ ದರ್ನ ಹಾಕಿ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಈಸ್ ಎ ವೆರಿ ಗುಡ್ ಲೆಂತ್ ಬೌಲರ್ ಅಂತೀನಿ ನಾನು ಇಂಡಿಯನ್ ಪಿಕ್ಕಲ್ಲಿ. ಸೊ RCBಗೆ ಇಷ್ಟು ವರ್ಷ ಮೈನಸ್ ಪಾಯಿಂಟ್ ಆಗಿರೋ ಬಾಲಿಂಗ್ ಪಾಯಿಂಟ್ ಈ ಸತಿ ತುಂಬಾ ಸ್ಟ್ರಾಂಗ್ ಅಂತೀರಾ? ಹೌದು. ಸೊ ಈ IPL 2025 RCB ಕಪ್ ಹೊಡೆಯುತ್ತೆ ಅಂತ ನಾವು ಹೇಳಕ್ಕಾಗಲ್ಲ, ಬಟ್ ಖಂಡಿತವಾಗ್ಲೂ ಕ್ವಾಲಿಫೈ ಆಗುತ್ತೆ ಈ ಬ್ಯಾಲೆನ್ಸ್ ಟೀಮ್ ಇರೋದ್ರಿಂದ. ಓಕೆ. ಸೊ ಕಪ್ ಹೊಡೆದ್ರೆ ಅದಕ್ಕಿಂತ ಸಂತೋಷವಾದ ವಿಷಯ ಬೇರೆ ಇಲ್ಲ. ಇನ್ನೇನಿಲ್ಲ ನಮಗೆ. ಆದರೆ ನಮ್ಮ ವುಮೆನ್ಸ್ ಹೊಡೆದಿದ್ದಾರೆ, ನಮ್ಮ ಮೆನ್ಸು ಈ ಸತಿ 2025 ಹೋಪ್ ಫಾರ್ ದ ಬೆಸ್ಟ್. ಹೊಡಿತಾರೆ, ಖಂಡಿತವಾಗ್ಲೂ ಹೊಡಿತಾರೆ ಅಂತ ಅನ್ಕೊಂತಾ ಇದ್ದೀನಿ. ಈ ವರ್ಷ 2025 ಅಲ್ಲಿ ತುಂಬಾ ಜನ ಆಗಿರೋ ಪ್ರಶ್ನೆ, RCBಯ 2025 ಅಲ್ಲಿ ಕ್ಯಾಪ್ಟನ್ ಯಾರು ಮಾಡ್ತಾರೆ? ಆಪ್ಷನ್ಸ್ ಮುಂಚೆ ನೋಡೋಕ್ಕಿದ್ರೆ ಬೇರೆ ಆಪ್ಷನ್ಸ್ ಇರ್ತಾ ಇತ್ತು. ಈ ಸಲ ನೋಡಕ್ ಬಂದ್ರೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ಯಾರೂ ಇಲ್ಲ. ನಮ್ಮ ವಿರಾಟ್ ಕೊಹ್ಲಿ ಒಬ್ಬರೇ ಇರೋದು ಕ್ಯಾಪ್ಟನ್ಸಿ ಮೆಟೀರಿಯಲ್. ಅವ್ರನ್ನ ಮಾಡಿದ್ರೆ ಫುಲ್ ಖುಷಿ ನಾವು. ಅದೇ ಥರ ಅವರು ಮಾಡಲ್ಲ ಅಂದರೆ ಅದಕ್ಕೆ ಬೇಜಾರಾಗಬಾರ್ದು. ಇನ್ನೊಂದು ಆಪ್ಷನ್ ಯಾರನ್ನ ಹುಡುಕ್ತೀನಿ ಅಂದರೆ ನಮ್ಮ ಇಂಡಿಯನ್ ಅವ್ರಿಗೆ ಕೊಡ್ಬೇಕಂತ ನಾನು ಯೋಚಿಸಿ ರಜತ್ ಪಟಿದಾರ್ಗೆ ಕೊಡ್ಬೇಕಂತೀನಿ. ಇಲ್ಲ ಎಕ್ಸ್ಪೀರಿಯನ್ಸ್ಗೆ ಹೋಗ್ಬೇಕು ಹಂಗೆಲ್ಲ ಬಂದರೆ ನೀವು ಭುವಿ ಕೊಡಿ. ಬೌಲರ್ ಆದರೂ ಅವರು ಇವಾಗ ಬುಮ್ರಾ ನಾವು ಟೆಸ್ಟ್ ಮ್ಯಾಚಲ್ಲಿ ಮಾಡ್ದಂಗೆ ಈಗ ಭುವಿನೂ ಮಾಡ್ಬೋದು. ಇಲ್ಲ ಅವರು ಇಲ್ಲ ನಮಗೆ ಒಂದು ಫಾರಿನ್ ಪ್ಲೇಯರ್ಗೆ ಮಾಡೋಣ ಅಂದರೆ ಲಿವಿಂಗ್ಸ್ಟನ್ ಕೊಡಿ ಅಂತೀನಿ. ಬಟ್ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಬಾಸ್ ವಿರಾಟ್ ಕೊಹ್ಲಿ. ಅವರು ಲೀಡರ್ಶಿಪ್ ಕ್ವಾಲಿಟಿನ ಬೇರೆ. ಅವ್ರ ಕ್ಯಾಪ್ಟನ್ಸಿ ಮಾಡಿಲ್ಲ ಅಂದ್ರೆ ಈಸ್ ಎ ಲೀಡರ್. ಅವರೇ ಅಲ್ಲಿ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರು ಎಲ್ಲಿದ್ರು ಅವ್ರ ಲೀಡರೇ. ಅವರು ಮಾರ್ಕ್ ಅನ್ನು ಸ್ಟ್ಯಾಂಡ್ ಮಾಡಿದ್ದಾರೆ. ಸೊ ಈ IPL 2025 ಅಲ್ಲಿ ಆಪ್ಷನ್ ಚೆನ್ನಾಗಿ ಪಿಕ್ ಮಾಡಿದ್ದಾರೆ. ಬಾಲಿಂಗ್ ಯೂನಿಟಿ ಇದೆ, ಬ್ಯಾಟಿಂಗ್ ಯೂನಿಟಿ ಇದೆ, ಮಿಡಿಲ್ ಆರ್ಡರು ಇದೆ. ಸೊ ಓವರ್ ಆಲ್ ಅಲ್ಲಿ ನಮ್ಮ RCB ಟೀಮು ಈ ವರ್ಷ ಕಪ್ ಹೊಡಿದೆ ಅಂತ ಬಯಸ್ತಾ ಈ ವಿಡಿಯೋ ಎಲ್ಲರಿಗೂ ಧನ್ಯವಾದ.